ಮಲ್ಪೆ ಸಮುದ್ರ ಕಿನಾರೆಯಲ್ಲಿ ಪತ್ತೆಯಾದ ಶಾವಿಗೆಯಂತೆ ಕಾಣುವ ರಾಶಿ ರಾಶಿ ಪಾಚಿಯ ರಹಸ್ಯ ಬಯಲಾಗಿದೆ. ಇದೇ ಪಾಚಿಯಿಂದ ಭವಿಷ್ಯದಲ್ಲಿ ಉಡುಪಿಯಲ್ಲಿ ಮೀನುಗಾರಿಕೆಗೆ ಶುಕ್ರದೆಸೆ ಕುದುರುವ ಲಕ್ಷಣವೂ ಕಂಡುಬಂದಿದೆ. ಮಲ್ಪೆ ಕಡಲ ತಡಿಯಲ್ಲಿ ಈ ವಿಚಿತ್ರ ಜೀವಿ ಪತ್ತೆಯಾದ ಬೆನ್ನಲ್ಲೇ ಮೀನುಗಾರಿಕಾ ಮಹಾವಿದ್ಯಾಲಯದ ತಂಡ ಸ್ಥಳಕ್ಕೆ ಭೇಟಿ ನೀಡಿದೆ. ಈ ಪಾಚಿ ಸಲ್ಲೋಪೆಂಟ್ ಟ್ಯೂಬ್ ವರ್ಮ್ ಎಂದು ಪರಿಣಿತರ ತಂಡ ಪತ್ತೆ ಹಚ್ಚಿದೆ. ಮೀನುಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಶಿವಕುಮಾರ್ ಮಗದ ಮತ್ತು ತಂಡದಿಂದ ಪರಿಶೀಲನೆ ನಡೆಸಿ ಹೆಚ್ಚಿನ ಸಂಶೋಧನೆಗಾಗಿ ಸ್ಯಾಂಪಲ್ ಸಂಗ್ರಹಿಸಿದೆ. ಮೀನುಗಾರರು ಗಂಗೆಯ ಕೂದಲು ಎಂದು ನಂಬಿದ್ದ ಪಾಚಿ ಬಿಪರ್ ಜಾಯ್ ಚಂಡಮಾರುತದ ಪ್ರಭಾವದಿಂದಾಗಿ ಸಮುದ್ರದಲ್ಲಿ ಉಪ್ಪಿನ ಅಂಶ ಕಡಿಮೆಯಾದ ಕಾರಣ ಜೀವಿ ಸತ್ತು ರಾಶಿಯಾಗಿ ತೇಲಿ ಸಮುದ್ರ ತೀರಕ್ಕೆ ಬಂದಿದೆ ಎಂದು ಪರಿಣಿತರ ತಂಡ ತಿಳಿಸಿದೆ. ಕಳೆದ 3-4 ವರ್ಷಗಳ ಹಿಂದೆ ಪಣಂಬೂರು ಬೀಚಿನಲ್ಲಿ ಇಂಥದ್ದೇ ಜೀವಿ ಪತ್ತೆಯಾಗಿತ್ತು. ಇದರ ಬಗ್ಗೆ ಯಾರೂ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಎಂದು ಸಂಶೋಧಕರು ದೃಢಪಡಿಸಿದ್ದಾರೆ. ಪಾಚಿ ಕೊಳೆತು ಗೊಬ್ಬರವಾದಲ್ಲಿ ಯಥೇಚ್ಛವಾಗಿ ಮೀನುಗಳು ಉತ್ಪತ್ತಿಯಾಗುವ ಸಾಧ್ಯತೆ ಇದೆ ಎಂದು ಸಹ ಸಂಶೋಧಕರ ತಂಡ ತಿಳಿಸಿದೆ.